ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ಥರ ಡಿಸೈನ್ನ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿದ್ದರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆ ಕೂಡ ಹಾಕ್ಬೋದು. ನಾನಿಲ್ಲಿ ಗ್ರ್ಯಾಂಡಾಗಿ ಹಾಕಿದ್ದೀನಿ ನೋಡಿ. ಇದು ಫಸ್ಟು ನಾನು ಈ ಥರ ಅಳತೆ ತೊಗೊಂಡಿದ್ದೀನಿ, ಎಷ್ಟು ಮೆಜರ್ಮೆಂಟಲ್ಲಿ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿದ್ದೀನಿ ಅಂತ 2 ಸೆಂಟಿಮೀಟ್ರಷ್ಟು ಗ್ಯಾಪ್ ತೊಗೊಂಡಿದ್ದೀನಿ. ಫಸ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕು. ನಾವು ಎಷ್ಟು ಡಿಸ್ಟೆನ್ಸಲ್ಲಿ ಕುಚ್ಚನ್ನು ಹಾಕಬೇಕು ಅಂತೇಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಕುಚ್ಚನ್ನು ಹಾಕೋಣ. ಕುಚ್ಚು ಹಾಕೋದಕ್ಕಿಂತ ಮೊದಲು ನೋಡಿ, ಇಲ್ಲಿ ಒಂದು ದಪ್ಪ ಸೈಜ್ ನೀಡಲಿಂದ ನಾನು ಈ ಥರ ಸ್ಪೇಸ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ 120 ಲೈನ್ಸ್ ತೊಗೊಂಡಿದ್ದೀನಿ. ಡಬಲ್ ಮಾಡಿದರೆ 240 ಆಗುತ್ತೆ. ಅಷ್ಟು ತಿಕ್ನೆಸ್ ಸಾಕು ನೋಡಿ. ಈ ಥರ ಮೇಲ್ಗಡೆಯಿಂದ ಕೆಳಗಡೆ ಪಾಸ್ ಮಾಡಿಕೊಂಡು ಕುಚ್ಚನ್ನು ನಾನಿಲ್ಲಿ ಕಟ್ತಾಯಿದ್ದೀನಿ. ಕರೆಕ್ಟಾಗಿ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು, ಜಾಸ್ತಿ ಲೆಂತ್ ಬೇಕಂದರೆ ಜಾಸ್ತಿ ಲೆಂತ್ ಥ್ರೆಡ್ನ ಬಿಟ್ಟು ನಾವು ಕಟ್ಬೋದು. ಕಡಿಮೆ ಬೇಕಂದರೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಈ ಥರ ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಲಾಕ್ ಮಾಡ್ತಾಯಿದ್ದೀನಿ. ನಾನು 2 ಎಳೆ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡ್ನ 3 ಟೈಮ್ ಸುತ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಜಾಸ್ತಿ ಬೇಕಂದರೆ ಸುತ್ತಕೊಂಡು ಲಾಕ್ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಟೈಮ್ ಸುತ್ತಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಕುಚ್ಚು ಕಟ್ಕೊಂಡಾದಮೇಲೆ ಥ್ರೆಡ್ನ ಕಟ್ ಮಾಡ್ತೀನಿ. ಕಟ್ ಮಾಡಾದಮೇಲೆ ಇವಾಗ ಇನ್ನೊಂದು ಕುಚ್ಚನ್ನ ಹಾಕೋಣ. ಈ ಥರ ದಪ್ಪ ಸೈಜ್ ನೀಡಲಿಂದ ಒಂದು ಸಲ ಈ ಥರ ಸ್ಪೇಸ್ ಮಾಡಿಕೊಂಡು ಇವಾಗ ಥ್ರೆಡ್ನ ಮೇಲ್ಗಡೆಯಿಂದ ಕೆಳಗಡೆ ಪಾಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಟಬೇಕು. ನಾನಿಲ್ಲಿ ಸ್ವಲ್ಪ ಕುಚ್ಚನ್ನ ಶಾರ್ಟಾಗೆ ತೊಗೊಂಡಿದ್ದೀನಿ. ಕುಚ್ಚು ನಮಗೆ ಇಷ್ಟು ಡಿಸ್ಟೆನ್ಸಲ್ಲಿ ಹಾಕಿದರೆ ಸಾಕಾಗುತ್ತೆ. ನಮಗೆ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಮಾರ್ಕ್ ಮಾಡ್ಕೊಂಡು ನೀವು ಕಟ್ಬೋದು. ಇದು ಕರೆಕ್ಟಾಗಿದೆ ಮೆಜರ್ಮೆಂಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಕೋದಕ್ಕೆ ಸಿಂಪಲ್ ಅನಿಸಿದ್ರೂ ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಲುಕ್ಕು. ನಾನಿಲ್ಲಿ ಹಾಕಿರೋದು ಗ್ರ್ಯಾಂಡ್ ಸೀರೆಗೇ. ನೋಡಿ, ಈ ಥರ ಕಟ್ ಮಾಡಿ ತೆಗೆದು ನೆಕ್ಸ್ಟ್ ಇವಾಗ ಬೀಡ್ಸ್ನ ಯಾವ ಥರ ಆ್ಯಡ್ ಮಾಡೋದು ಅಂತೇಳಿ ನೋಡೋಣ. ಇವಾಗ ನಾನು ಎಂಡಲ್ಲಿ ಕರೆಕ್ಟಾಗಿ ಕಟ್ ಮಾಡ್ತೀನಿ. ಯಾಕೆ ಅಂತಂದರೆ ಬೀಡ್ಸ್ ಆ್ಯಡ್ ಮಾಡ್ಬೇಕಾದ್ರೆ ಥ್ರೆಡ್ ಆಚೆ ಈಚೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಂಡಲ್ಲಿ ಲೆವೆಲ್ಲಾಗಿ ಕಟ್ ಮಾಡ್ತೀನಿ ಕುಚ್ಚಿನ ಸಿಲ್ಕ್ ಥ್ರೆಡ್ನ. ಸೊ ನೋಡಿ, ಇವಾಗ ನಾನು ಜಿಗ್ಜಾಗ್ ಮಾಡಿದ್ದೀವಲ್ವ, ಅಲ್ಲಿ ಎಂಡಲ್ಲಿ ಥ್ರೆಡ್ನ ತೊಗೋಬೇಕು. ಆವಾಗ ಕರೆಕ್ಟಾಗಿ ಕುಚ್ಚು ಸುತ್ತ ಔಟ್ಲೈನಿಗೆ ನಮಗೆ ಬೀಡ್ಸ್ ಕರೆಕ್ಟಾಗಿ ಕೂರುತ್ತೆ, ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ನೀಡಲ್ನ ಕೆಳಗಡೆಯಿಂದ ಮೇಲ್ಗಡೆ ಪಾಸ್ ಮಾಡಿಕೊಂಡು 1 mm ಸೈಜ್ ಇರೋಂಥ ಬೀಡ್ಸ್ನ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೋಬೋದು, ಬೇರೆ ಕಲರ್ ಬೀಡ್ಸ್ ಕೂಡ ತೊಗೋಬೋದು ನೋಡಿ. ಈ ಥರ 2 ಬೀಡ್ಸ್ನ ತೊಗೊಂಡು 2 ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ನಾನಿಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ 6 ಬೀಡ್ಸ್ ತೊಗೊಂಡಿದ್ದೀನಿ. ನಾನು 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದೇ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಒಂದೊಂದಕ್ಕೂ ಕೂಡ ಮಾಡ್ಕೊಳ್ಬೋದು. ಒಂದೊಂದು ಬೀಡ್ಸ್ ಆದಮೇಲೆ ಲಾಕ್ ಕೂಡ ಮಾಡ್ಬೋದು. ಕರೆಕ್ಟಾಗಿ ಕುಚ್ಚು ಸುತ್ತ ಈ ಥರ ಬರಬೇಕು. ಎಂಡಲ್ಲೂ ಕೂಡ ಎಂಡಿಗೆ ಜಿಗ್ಜಾಗ್ ಮಾಡಿದ್ದೀವಲ್ವ, ಅಲ್ಲಿ ಎಂಡಿಗೆ ಬರಬೇಕು. ಇವಾಗ ಒಂದು ಸಲ ಎಂಡಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಫಸ್ಟ್ ಬೀಡ್ಸಿಂದ ವಾಪಸ್ ಮತ್ತೆ ಥ್ರೆಡ್ನ ತೊಗೋಬೇಕು ನೋಡಿ. ಈ ಥರ ನೀಡಲ್ಲಿಂದ ನಾನು ಥ್ರೆಡ್ನ ತೊಗೊಂಡು ಇವಾಗ ಶುಗರ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೇಮ್ ಕಲರ್ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಬೀಡ್ಸಿಂದ ಥ್ರೆಡ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಶುಗರ್ ಬೀಡ್ಸ್ ಆ್ಯಡ್ ಮಾಡಿ ನೆಕ್ಸ್ಟ್ ಬೀಡ್ಸಿಂದ ಥ್ರೆಡ್ನ ತೊಗೋಬೇಕು. ಇದೇ ಥರನೇ 6 ಬೀಡ್ಸ್ ಇದೆ. 5 ಶುಗರ್ ಬೀಡ್ಸ್ ಬರುತ್ತೆ ಸೆಂಟ್ರಲ್ಲಿ. ನೋಡಿ, ಈ ಥರ ಎಲ್ಲ ಶುಗರ್ ಬೀಡ್ಸ್ ಹಾಕೊಂಡು ಆದಮೇಲೆ ಶುಗರ್ ಬೀಡ್ಸ್ ಏನಾಗುತ್ತೆ ಅಂದರೆ ಸೆಂಟ್ರಲ್ ಇದೆಯಲ್ವ, ಅದು ಮೇಲ್ಗಡೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಸಲ ಲಾಕ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ಮತ್ತೆ ಕೆಳಗಡೆಯಿಂದ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಇವಾಗ ಶುಗರ್ ಬೀಡ್ಸ್ ಅಷ್ಟೇ ಲಾಕ್ ಮಾಡ್ತಾ ಹೋಗೋಣ ನೋಡಿ. ಈ ಥರ ಥ್ರೆಡ್ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಎಂಡಲ್ಲಿ ಕುಚ್ಚನ್ನ ಲೆವೆಲ್ಲಾಗಿ ಕಟ್ ಮಾಡ್ತಿರೋದು. ಸೊ ನೋಡಿ, ಇವಾಗ ಶುಗರ್ ಬೀಡ್ಸಲ್ಲಿ ಅಷ್ಟೇ ಥ್ರೆಡ್ನ ತೊಗೊಂಡು ಕರೆಕ್ಟಾಗಿ ಬಟ್ಟೆಗೆ ನಾನು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಆವಾಗ ನೀಟಾಗಿ ಬರುತ್ತೆ ಡಿಸೈನ್ ಅನ್ನೋದು.
ನೋಡಿ ಈ ಥರ ಸೆಂಟ್ರಲ್ಲಿರೋ ಶುಗರ್ ಬೀಡ್ಸ್ನ ಅಷ್ಟೇ ಲಾಕ್ ಮಾಡ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನ್, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ ಪ್ರೈಸ್ ಕೂಡ ನಾನು ಎಂಡಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಪ್ರೈಸ್ ಕೂಡ ಗೊತ್ತಾಗುತ್ತೆ. ನೋಡಿ ಇವಾಗ ಕೆಳಗಡೆ ಒಂದೆರಡು ಸಲ ಲಾಕ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಇದೇ ಥರನೇ ನಾವೆಲ್ಲ ಕುಚ್ಗೂ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದನ್ನು ಇದೇ ಥರ ನೋಡಿ ಹಾಕೋಣ. ಎಂಡಲ್ಲಿ ಜಿಗ್ಸಾಗ್ ಮಾಡಿದ್ದೀವಲ್ಲ, ಅಲ್ಲಿ ಎಂಡಿಗೆ ನಾನು ಥ್ರೆಡ್ನ ತೊಗೊಂಡು ಎರಡೆರಡು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಂದು ಬೀಡ್ಸ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ನೀವು. 6 ಬೀಡ್ಸ್ನ ತೊಗೊಂಡಿದ್ದೀನಿ. ಕುಚ್ಚು ಇನ್ನೂ ದಪ್ಪಾಗಿ ಹಾಕಿದರೆ 7 ಬೀಡ್ಸ್ ಕೂಡ ತೊಗೋಬೋದು ನೀವು. ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ 6 ಬೀಡ್ಸ್ ಹಾಕೊಂಡಾದ್ಮೇಲೆ ಶುಗರ್ ಬೀಡ್ಸ್ನ ಸೆಂಟ್ರಲ್ಲಿ ಕರೆಕ್ಟಾಗಿ ಬರೋ ಥರ ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಡ್ ಮಾಡ್ಕೊಂಡಾದಮೇಲೆ ಶುಗರ್ ಬೀಡ್ಸ್ನ ಸಪ್ರೇಟಾಗಿ ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಆವಾಗ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫಿಟ್ಟಾಗಿ ಕೂರುತ್ತೆ. ನೆಕ್ಸ್ಟ್ ಇವಾಗ ಶುಗರ್ ಬೀಡ್ಸ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ದಾಗಿದೆ, ಬಟ್ ಬಟ್ಟೆಗೆ ಲಾಕ್ ಮಾಡೋಣ, ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಬಂದುಬಿಡುತ್ತೆ ಶುಗರ್ ಬೀಡ್ಸು, ಅದಕ್ಕೋಸ್ಕರನೇ. ತುಂಬಾ ಸಿಂಪಲ್ ಅನಿಸುತ್ತೆ ಹಾಕೋದಕ್ಕೆ, ಬಟ್ ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ಇವಾಗ ಎಲ್ಲ ಫಿನಿಶ್ ಆದಮೇಲೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ನೋಡಿ ಫೈನಲಾಗಿ ಈ ಥರ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500ಇಂದ 600ವರೆಗೂ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.